ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಂಚಿಕೆಯಲ್ಲಿ ಭಾನುಪ್ರಿಯ ಮೇಡಮ್ ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಮುಂದುವರ್ಸೋಕ್ಕೆ ಶುರು ಮಾಡಾಯಿತು. ಸೊ ಹೀಗೆ ಎಲ್ಲ ಸಿನಿಮಾಗಳಲ್ಲೂ ಅಭಿನಯಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಒಂದು ವಿಚಾರ, ಕೆಲವೊಂದು ಸಿನಿಮಾದ ನಾನು ಹೇಳಲೇಬೇಕು. ಚಿರಂಜೀವಿ ಸರ್ ಅವರ 100ನೇ ಸಿನಿಮಾ ತ್ರಿನೇತ್ರುಡು, ಆ ಸಿನಿಮಾದಲ್ಲಿ ಭಾನುಪ್ರಿಯ ಮೇಡಮ್ ಅವರೇ ನಾಯಕಿ. ಚಿರಂಜೀವಿ ಸರ್ ಯಾವಾಗಲೂ ಒಂದು ಫೀಲ್ ಮಾಡೋರು, ಯಾಕೆಂದರೆ ಭಾನುಪ್ರಿಯ ಮೇಡಮ್ ಅವರು ಅಷ್ಟು ಒಳ್ಳೆ ಡ್ಯಾನ್ಸರು, ರಾಧಾ ಅವರು ಕೂಡ ತುಂಬ ಒಳ್ಳೆ ಡ್ಯಾನ್ಸರ್ ಆಗಿದ್ದರು. ಚಿರಂಜೀವಿ ಸರ್ ಕೆಲವು ಸಂದರ್ಶನಗಳಲ್ಲಿ ಇದನ್ನು ಉಲ್ಲೇಖನ ಮಾಡಿದ್ದಾರೆ. ರಾಧಾ ಆ್ಯಂಡ್ ಭಾನುಪ್ರಿಯ ಜೊತೆ ಡ್ಯಾನ್ಸ್ ಮಾಡಬೇಕಾದ್ರೆ ನಂಗೆ ತುಂಬ ಚಾಲೆಂಜಿಂಗ್ ಅನಿಸೋದು. ಅವರು ತುಂಬ ಅದನ್ನು ಒಂಥರ ಈ ಪ್ರೊಫೆಷನಲಿಸಮ್ ಆಗಿ, ಕಾಂಪಿಟೇಟಿವ್ ಆಗಿ, ಚಿರಂಜೀವಿ ಸರ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ನಾನು ಅಷ್ಟೇ ಚೆನ್ನಾಗಿ ಮಾಡಬೇಕು ಅಂತ ಒಂದು ಕಾನ್ಷಿಯಸ್ನಲ್ಲಿ ಮಾಡೋರು ಅಂತ ಚಿರು ಸರ್ ಕೆಲವು ಕಡೆ ಅವರ ಸಂದರ್ಶನಗಳಲ್ಲಿ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಚಿಕ್ಕ ವಯಸ್ಸಿನಲ್ಲಿ ಭಾನುಪ್ರಿಯ ಮೇಡಮ್ ಅವ್ರಿಗೆ ತಿರುಪತಿ ಅಂದರೆ ತುಂಬ ಇಷ್ಟ ಅಂತೆ. ಅವ್ರ ತಂದೆ ತಾಯಿ ಯಾವಾಗಲೂ ರಜಾ ಬಂತು ಅಂದರೆ ತಿರುಪತಿ ಕರ್ಕೊಂಡು ಹೋಗೋದು, ವೆಂಕಟೇಶ್ವರ ಸ್ವಾಮಿ, ಅಲಮೇಲ್ ಮಂಗಮ್ಮ, ಪದ್ಮಾವತಿ ದರ್ಶನ ಮಾಡಿಸೋದು ಅವ್ರದ್ದು ಒಂದು ರೆಗ್ಯುಲರ್ ಪ್ರೊಸೀಜರ್ ಆಗಿತ್ತು. ನೋಡಿ, ಡೆಸ್ಟಿನಿ ಡ್ರೈವ್ಸ್ ಅನ್ನೋದಕ್ಕೆ ಅವರು ಬೆಳೆದು ದೊಡ್ಡವರಾಗಿ ಕಲಾವಿದೆಯಾಗಿ ಹೆಸರು ಮಾಡಿದ್ಮೇಲೆ ಕೆ ರಾಘವೇಂದ್ರ ಅವರು ನಾಗಾರ್ಜುನ ಸಾರ್ನ ಇಟ್ಬಿಟ್ಟು ಅನ್ನಮಯ್ಯ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಅನ್ನಮಯ್ಯ ಸಿನಿಮಾದಲ್ಲಿ ಪದ್ಮಾವತಿಯ ಪಾತ್ರಕ್ಕೆ ಭಾನುಪ್ರಿಯ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ಎಷ್ಟು ಲಕ್ಷಣವಾಗಿ ಒಂದು ವೃದ್ಧೆಯ ಥರ ಕಾಣಿಸ್ಕೊತಾರೆ ಚಿತ್ರದ ಮೊದಲಲ್ಲಿ. ಅದಿರ್ಬೋದು, ಅವರು ಅಷ್ಟು ಲಕ್ಷಣವಾಗಿ ಕಾಣಿಸ್ತಾರೆ ಆ ಪಾತ್ರಗಳಲ್ಲಿ, ಆ ಪದ್ಮಾವತಿ ಪಾತ್ರದಲ್ಲಿ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಬೇಡ್ಕೋತಿದ್ದಂಥ ಹುಡುಗಿ ಫೈನಲಿ ಅವರೇ ಆ ಪದ್ಮಾವತಿ ಪಾತ್ರದಲ್ಲಿ ನಟಿಸಿ ಆ ಸಿನಿಮಾ ಒಂದು ಸರ್ವಕಾಲಿಕ ದಾಖಲೆ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಇದೆಲ್ಲವೂ ಒಂದು ದೇವರ ಲೀಲೆ ಅಂತಲೇ ಹೇಳ್ಬೋದು. ರಜನಿ ಸರ್ ಜೊತೆಗೆ ಮಣಿರತ್ನಂ ಸರ್ ನಿರ್ದೇಶನದ ದಳಪತಿ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರದಲ್ಲೂ ಕೂಡ ಕಾಣಿಸ್ಕೊತಾರೆ. ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ. ಆ್ಯಂಡ್ ಕೆ ಭಾಗ್ಯರಾಜ್ ಅವರು ಇವ್ರನ್ನ ಫಸ್ಟ್ ಸಿನಿಮಾದಲ್ಲಿ ಏನು ಮಾಡ್ಸೋಕ್ಕಾಗಿಲ್ಲ, ಆಮೇಲೆ ಆರಿರಾರೋ ಅನ್ನೋ ಒಂದು ಸಿನಿಮಾದಲ್ಲಿ ಮತ್ತೆ ಇವರು ತೆಲುಗುನಲ್ಲೆಲ್ಲ ಬ್ಯುಸಿ ಆದಮೇಲೆ ತಮಿಳಿಗೆ ಕಮ್ಬ್ಯಾಕ್ ಮಾಡಿಸ್ತಾರೆ, ಎಂಟ್ರಿ ಮಾಡಿಸ್ತಾರೆ. ಆ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಅದರಲ್ಲಿ ಮೆಂಟಲಿ ಚಾಲೆಂಜ್ ಕ್ಯಾರೆಕ್ಟರ್. ಕನ್ನಡದಲ್ಲಿ ತೂಗುವೆ ಕೃಷ್ಣನ್ನ ಅಂತ ಅದೇ ಸಿನಿಮಾನ ರಿಮೇಕ್ ಮಾಡಿದರು. ಸೌಂದರ್ಯ ಅವರು ಆ ಪಾತ್ರದಲ್ಲಿ ಅಭಿನಯಿಸಿದರು. ಅದೇ ಪಾತ್ರನ ಭಾನುಪ್ರಿಯ ಅವರು ಮೂಲ ಕತೆ ಭಾಗ್ಯರಾಜ್ ಅವರು ಮಾಡಿದ್ದು ಆರಿರಾರೋ ಅಂತ. ಸುಂದರಕಾಂಡ ಅನ್ನೋ ಸಿನಿಮಾದಲ್ಲೂ ಭಾಗ್ಯರಾಜ್ ಸರ್ ಜೊತೆಗೆ ಭಾನುಪ್ರಿಯ ಮೇಡಮ್ ಅವರು ಆ್ಯಕ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಏನಾಗ್ಬಿಡುತ್ತೆ, ಇವರು US ಅಲ್ಲಿದ್ದರು, ಅತ್ತೇನು ದೊಡ್ಡ ಡ್ಯಾನ್ಸರ್ ಆಗಿದ್ದರು ಸುಮತಿ ಅಮ್ಮ ಅವರು. ಅವ್ರ ಜೊತೆಗೆ ಇವರು ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ಕೊಂಡಷ್ಟೊತ್ತಿಗೆ ಅದು ಆಗಲಿಲ್ಲ. ಐ ಥಿಂಕ್ ಇನ್ 2019 ಅಂತ ಕಾಣುತ್ತೆ, ನನಗೆ ಎಕ್ಸಾಕ್ಟಾಗಿ ಡೇಟ್ ಗೊತ್ತಿಲ್ಲ. ಸಮ್ವೇರ್ 2018-2019 ಅವ್ರ ಅತ್ತೆ ಅವ್ರು ಕಾಲವಾಗ್ಬಿಡ್ತಾರೆ. ಅವ್ರ ಅತ್ತೆ ತುಂಬ ಸಪೋರ್ಟಿವ್ ಆಗಿದ್ದರು. ಇವರು ತುಂಬ ದಿವಸ ಆದಮೇಲೆ ಒಂದು ಸೂರ್ಯ ಅವರ ಒಂದು ಪ್ರೊಡಕ್ಷನ್ ಪಿಕ್ಚರ್ಗೆ ಕಮ್ಬ್ಯಾಕ್ ಮಾಡಿದ್ರು. ಅಗೇನ್ ಸಾರಿ, ನಾನು ಅದನ್ನು ಪೋಸ್ಟ್ ಹಾಕ್ಬಿಡ್ತೀನಿ, ಹೆಸರನ್ನು ಹೇಳೋದಿಲ್ಲ. ಅದಾದಮೇಲೆ ಕೆಲವು ಟೆಲಿವಿಷನ್ ಪ್ರಾಜೆಕ್ಟ್ಸು, ಶಕ್ತಿ ಅಂತ ಒಂದು, ಇನ್ನೊಂದು ತಮಿಳು ಸೀರಿಯಲ್ಲು, ಪ್ಲಸ್ ನಾಟ್ಯ ಚರಾಮಿ, ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ಕಾರಣನೇ ಅವರ ಅತ್ತೆಯವರಂತೆ. ನೀನು ಮನೇಲಿ ಕೂತ್ಕೋಬೇಡ, ಇಷ್ಟು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟು ಮಾಡು. ಮಗಳು ಕೂಡ ಇವಾಗ ಒಂದು ಇದಕ್ಕೆ ಬಂದಿದ್ದರಿಂದ ಮಗಳನ್ನ ಇಲ್ಲೇ ಚೆನ್ನೈನಲ್ಲೇ ಓದೋದಕ್ಕೆ ಅವಾಗ ಸ್ಕೂಲಿಂಗ್ನೆಲ್ಲ ಹಾಕಿದರು. ಮಗಳಿಲ್ಲಿ ಓದ್ತಾಯಿದ್ರು. ಗಂಡ ಅಮೇರಿಕಾ, ಇಂಡಿಯಾ ಈ ರೀತಿ ಓಡಾಡ್ಕೊಂಡಿದ್ರು. ಈ ಟೈಮಲ್ಲಿ ಭಾನುಪ್ರಿಯ ಅವರ ವೈವಾಹಿಕ ಜೀವನ ಮಿಸ್ ಆಗಿಬಿಟ್ಟಿದೆ. ಅವರೇನೋ ಗಂಡನ ಬಿಟ್ಬಿಟ್ಟಿದ್ದಾರೆ. ಇವತ್ತಿಗೂ ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಭಾನುಪ್ರಿಯ ಮದುವೆ ವೈಯಕ್ತಿಕ ಜೀವನ ಅಂತ ಹಾಕಿದ್ರೆ 2005 ಅವ್ರ ಮ್ಯಾರೇಜ್ದು ಏನೋ ಆ ಥರದ್ದೇನೋ ಸಮ್ ರಾಂಗ್ ಇನ್ಫಾರ್ಮೇಷನ್ನೇ ಬರುತ್ತೆ. ಇದೆಲ್ಲ ಕೆಲವು ಡಿಸ್ಟರ್ಬ್ ಆಗಿದ್ದು ಸದ್ಯ. ಆದರೆ ಅವ್ರು ಯಾರೂ ಆ ಥರ ಡೈವರ್ಸ್ ಅಂತ ಹೋಗಿರಲಿಲ್ಲ. ಗಂಡ ಹೆಂಡತಿ ಕಡೆವರೆಗೂ ಚೆನ್ನಾಗೇ ಇದ್ದರು. ಕೆಲವು ವರ್ಷಗಳ ಹಿಂದೆ ಕಾರ್ಡಿಯಾಕ್ ಅರೆಸ್ಟಿಂದ ಹಸ್ಬೆಂಡ್ ಆದರ್ಶ್ ಅವರು ಕಾಲವಾಗ್ತಾರೆ. ಅವರು ಕಾಲವಾಗಿರೋ ಶಾಕು ಭಾನುಪ್ರಿಯ ಅವ್ರಿಗೆ ತುಂಬ ಅಗಾಧವಾಗಿ ಬಿಟ್ಬಿಡುತ್ತೆ. ಈ ಮೆಮೊರಿ ಇಶ್ಯೂಸ್ ಆಗ್ಬಿಡುತ್ತೆ. ಅವ್ರಿಗೆ ಒಂದು ಡ್ಯಾನ್ಸ್ ಸ್ಕೂಲ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ನೋಡಿ, ದುರಂತ ಏನಂತಂದರೆ ಆ ಡ್ಯಾನ್ಸ್ ಸ್ಕೂಲ್ ಮಾಡೋಕ್ಕೆ ಆಗಲಿಲ್ಲ. ಅವ್ರ ಅತ್ತೇನೂ ದೊಡ್ಡ ಡ್ಯಾನ್ಸರ್ ಆಗಿದ್ರು, ತೀರೋಗ್ಬಿಟ್ರು. ಇವ್ರಿಗಂಡು ಡ್ಯಾನ್ಸ್ ಸ್ಕೂಲ್ ಮಾಡಬೇಕು ಅಂತಿದ್ರು, ತೀರೋಗ್ಬಿಟ್ರು. ಯಾಕೆಂದರೆ ಡ್ಯಾನ್ಸು ಎಲ್ಲೋ ಹೋಗಬೇಕು ಅಂದಾಗ ಏನೇನು ಕೆಲವು ಕಾಸ್ಟ್ಯೂಮು, ಪ್ರಾಪರ್ಟಿಗಳು ಇಟ್ಕೊಂಡ್ಬಿಡ್ಬೇಕು ಅನ್ನೋದೇ ಮರ್ತೋಗ್ಬಿಡೋರಂತೆ. ಅವರ ಗಂಡನ ಅಗಲಿಕೆಯ ನಂತರ ಅವರ ಮೈಂಡಿಗೆ ಆದಂಥ ಇಂಪ್ಯಾಕ್ಟ್ ಇದು. ಅವಾಗಿಂದ ಡ್ಯಾನ್ಸು ಕೂಡ ಸ್ಟಾಪ್ ಮಾಡಿಬಿಟ್ರು. ಅವ್ರು ಮಾಡೋದು ಡ್ಯಾನ್ಸು ಕೂಡ ಮಾಡ್ತಿಲ್ಲ. ತುಂಬ ಮೆತ್ತಗಾಗ್ಬಿಟ್ಟಿದ್ದಾರೆ ಇವಾಗ ಪಾಪ ಭಾನುಪ್ರಿಯ ಮೇಡಮ್ ಅವರು. ಸಿರ ನೇರಂಗಳಿಲ್ ಸಿರ ಮನಿದನ್ ಅನ್ನೋ ಒಂದು ತಮಿಳ್ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಸಡನ್ನಾಗಿ ಮೆಮೊರಿ ಪ್ರಾಬ್ಲಮ್ ಆಗಂದರೆ ಡೈಲಾಗ್ಗಳು ಮರ್ತೋಗ್ಬಿಡೋದು, ಏನು ಹೇಳಬೇಕು ಅಂತಿದ್ದೀನಿ ಮರ್ತೋಗೋದು, ಈ ಥರದ್ದೆಲ್ಲ ಸಮಸ್ಯೆಗಳಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಆವಾಗ ಅದಕ್ಕೆ ಅವ್ರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅವರು ತುಂಬ ಮೆತ್ತಗಾಗ್ಬಿಟ್ಟಿದ್ದಾರೆ ಇವಾಗ. 80s ಅಂತ ಇವರೆಲ್ಲ ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ. ಸುಹಾಸಿನಿ ಮೇಡಮ್ ಅವರು, ರಾಧಿಕಾ ಶರತ್ ಕುಮಾರ್ ಮೇಡಮ್ ಅವರು, ನಮ್ಮ ಕನ್ನಡದ ಕೋಕಿಲಾ ಮೋಹನ್ ಅವರು, ಶಿವಾಜಿ ಪ್ರಭು ಅವರು, ಈ 80s ಗ್ಯಾಂಗಲ್ಲಿ ಇರೋರೆಲ್ಲ, ರಮೇಶ್ ಅರವಿಂದ್ ಅವರೆಲ್ಲ ಕೂಡ ಇದ್ದಾರೆ. ಆದರೆ
ಭಾನುಪ್ರಿಯ ಅವ್ರು ಮಾತ್ರ ಅದರಲ್ಲಿ ಕಾಣಿಸ್ಕೊಳ್ಳಲ್ಲ. ಯಾಕೆಂದರೆ ಮೊದಲಿಂದನೂ ಭಾನುಪ್ರಿಯ ಅವರು ಯಾವುದೇ ರೀತಿ ಸೋಷಿಯಲ್ ಗ್ಯಾದರಿಂಗು, ಪಾರ್ಟಿ ಈ ಥರದ್ದೆಲ್ಲ ಇಲ್ಲವೇ ಇಲ್ಲ. ತುಂಬ ಸಂಪ್ರದಾಯಸ್ಥ ಹೆಣ್ಮಗಳವರು. ಬಟ್ ಯಾರೂ ಅವ್ರನ್ನ ಅಲ್ಲಿಗೆ ಇನ್ವೈಟು ಮಾಡ್ದಂಗಿಲ್ಲ, ಇವರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಈಗ ಪ್ರಸ್ತುತ ಚೆನ್ನೈನಲ್ಲಿ ಅವರ ಅಣ್ಣ ಜೊತೆ ಇದ್ದಾರೆ. ಅವರು ಅಲ್ಲೇ ಚೆನ್ನೈ ಮನೆಯಲ್ಲೇ. ಅವ್ರ ತಾಯಿ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಇನ್ಫಾರ್ಮೇಷನು. ಅವ್ರ ತಂಗಿ ಶಾಂತಿಪ್ರಿಯ ಬಾಂಬೆನಲ್ಲಿದ್ದಾರೆ. ಅವ್ರಿಗೂ ಕೂಡ ಗಂಡ ತೀರೋಗ್ಬಿಟ್ರು. ಅವ್ರಿಗೂ 2 ಗಂಡು ಮಕ್ಕಳಿದ್ದಾರೆ. ಒಬ್ಬ ಮಗ ಗ್ರಾಫಿಕ್ ಡಿಸೈನರ್ ಮಾಡ್ತಿದ್ರೆ, ಇನ್ನೊಬ್ಬ ಫಿಲ್ಮ್ ಸ್ಕ್ರಿಪ್ಟಿಂಗ್ ಎಲ್ಲ ಸ್ಕ್ರೀನ್ ಪ್ಲೇನಲ್ಲೆಲ್ಲ ಇದ್ದಾರೆ. ಇನ್ನು ಅಭಿ ಅಂತಲೇ ಕರೆಯೋದು ಭಾನುಪ್ರಿಯ ಅವ್ರ ಮಗಳನ್ನ, ಮುದ್ದಾಗಿ ಬೆಳೆಸಿದಂಥ ಆದರ್ಶ್ ಹಾಗೂ ಭಾನುಪ್ರಿಯ ದಂಪತಿಗಳ ಮಗಳು ಅಭಿನಯ ಅವರು ಲಂಡನ್ನಲ್ಲಿ ಅವರ ಅಕಾಡೆಮಿಕ್ಸ್ನ ಅವ್ರ ಫರ್ದರ್ ಎಜುಕೇಷನ್ನ ಮುಗಿಸಿದರೆ. ಇಂಗ್ಲೆಂಡ್ನಲ್ಲಿರೋ ಲವ್ಬರೋ ಯೂನಿವರ್ಸಿಟಿನಲ್ಲಿ ನ್ಯಾಚುರಲ್ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟಲ್ಲಿ ಅವರ ವಿದ್ಯಾಭ್ಯಾಸದ ಉನ್ನತ ಶಿಕ್ಷಣ ಪಡೆದಿದ್ದಾರೆ. ತಾಯಿ ಮಗಳು ಪ್ರಪಂಚ. ಈಗ ಯಾವುದು ಸಿನಿಮಾಗಳು ಯಾವ್ದಾದ್ರು ಅವಕಾಶ ಬಂದರೆ ನಟಿಸ್ತೀನಿ ಹಂಗಂತ ಇವಾಗ ಯಾವುದೋ ಒಂದು 2 ದಿವಸ 3 ದಿವಸದ ಕ್ಯಾರೆಕ್ಟ್ರು, ನಂಬರ್ ಆಫ್ ಡೇಸ್ ಮುಖ್ಯ ಅಲ್ಲ, ಆ ಪಾತ್ರ ಚಿತ್ರದಲ್ಲಿ ಏನು ಮಾಡುತ್ತೆ ಅನ್ನೋ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬ ಮುಖ್ಯವಾಗುತ್ತೆ ಅನ್ನೋದು ಭಾನುಪ್ರಿಯ ಮೇಡಮ್ ಅವರ ಲೆಕ್ಕಾಚಾರ. ಕೆಲವು ಮಾಧ್ಯಮಗಳು ಅಥವಾ ಕೆಲವು ಯೂಟ್ಯೂಬ್ಗಳು ಅಲ್ಲಿ ಪರಭಾಷೆದು ತಮಿಳು ತೆಲುಗುದು ನಾವು ಕೆಲವು ವ್ಯೂಸ್ ಗೇನ್ ಮಾಡೋದಕ್ಕೆ ಮತ್ತೊಂದಕ್ಕೆ ಅವರ ಆರೋಗ್ಯದ ಬಗ್ಗೆ ಆಗಲಿ ದಾಂಪತ್ಯದ ಬಗ್ಗೆ ಆಗಲಿ ಇಲ್ಲದೇ ಇರೋ ಸುಳ್ಳು ಸುದ್ದಿಗಳನ್ನೆಲ್ಲ ಹೇಳಿ ಅದನ್ನು ನಂಬಿಕೊಂಡು ನಾವುಗಳು ಕೆಲವು ಕನ್ನಡದವ್ರು ಇಲ್ಲಿ ಕನ್ನಡದ ಮಾಧ್ಯಮಗಳು ಭಾನುಪ್ರಿಯ ಅವ್ರಿಗೆ ಹಂಗಾಗಿದೆಯಂತೆ ಹಿಂಗಾಗಿದೆಯಂತೆ ಅಂತ ತಿಳ್ಕೊಂಡು ನ್ಯೂಸ್ಗಳನ್ನ ಮಾಡಿ ಜಸ್ಟ್ ಗೇನ್ ದ ಫಾಲೋವರ್ಸ್ ಆ್ಯಂಡ್ ವ್ಯೂಸ್ ಈ ಥರ ಮಾಡಿ ಒಬ್ಬರು ಕಲಾವಿದರ ಕುಟುಂಬ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳು ಹೇಳಿದಾಗ ಆ ಮನೆಯವ್ರಿಗೆ ಆಲ್ರೆಡಿ ಅವ್ರು ನೋವಲ್ಲಿರ್ತಾರೆ. ಅದ್ರ ಜೊತೆಗೆ ಇದೆಲ್ಲ ಕೇಳಿದ್ರೆ ಇನ್ನೂ ದುಃಖ ಆಗುತ್ತೆ. ಸೊ ನಾನು ಎಲ್ಲರಲ್ಲೂ ದಯಮಾಡಿ ಕೇಳೋದೊಂದೇ, ಯಾರೇ ಯಾವುದೇ ಸ್ಟೋರಿನ ಅಪ್ಲೋಡ್ ಮಾಡಬೇಕಾದ್ರೆ ದಯವಿಟ್ಟು ಒಂದು ರಿಸರ್ಚ್ ಮಾಡಿ, ಒಂದು ಕ್ರಾಸ್ ಚೆಕ್ ಮಾಡಿ ಮಾಡಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ. ಭಾನುಪ್ರಿಯ ಮೇಡಮ್ ಅವರು ಈಗ ಚೆನ್ನೈನಲ್ಲಿದ್ದಾರೆ. ಚೆನ್ನೈ ಬಿಟ್ಟು ಹೈದರಾಬಾದ್ ಹೋಗೋಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ಯಾಕೆಂದರೆ ಇಲ್ಲೇ ಬೆಳೆದು ಇಲ್ಲೇ ಇದ್ದಿದ್ದರಿಂದ ಇಲ್ಲೇ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ತಾರೆ. ಆ ದೇವರು ಅವ್ರಿಗೆ ಇನ್ನಷ್ಟು ಒಳ್ಳೆಯ ಆರೋಗ್ಯ ಕೊಡಲಿ, ಅವ್ರ ಮಗಳಿಗೆ ಒಳ್ಳೆಯ ಭವಿಷ್ಯ ಸಿಗಲಿ, ಚೆನ್ನಾಗಿ ಮದುವೆಯಾಗಿ ಸುಖವಾಗಿ ಸಂತೋಷವಾಗಿರಲಿ ಅಂತ ನಾವೆಲ್ಲರೂ ಕನ್ನಡಿಗರು ಮನಸ್ಫೂರ್ತಿಯಾಗಿ ಹಾರೈಸೋಣ ಅಂತ ಹೇಳ್ತಾ, ಇದು ಭಾನುಪ್ರಿಯ ಮೇಡಮ್ ಅವರ ಒಂದು ಬದುಕಿನ ಕೆಲವು ಅಂಶಗಳಾಗಿತ್ತು. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ಕಲಾವಿದೆಯ ಬಗ್ಗೆ ನಿಮಗೆ ಮಾಹಿತಿನ ಹಂಚ್ಕೊತೀನಿ. ಇದು ರಘುರಾಮ್ ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಲವ್ ಯು ಆಲ್.